ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ಸರ್ಕಾರದಿಂದ ಜಿಬಿಎ ಚುನಾವಣೆ ವಿಳಂಬ ವಿಚಾರ ಕಾನೂನು ಹೋರಾಟಕ್ಕೆ ಸಿದ್ಧವಾಗ್ತಾ ಇರುವಂತದ್ದು ಜೆಡಿಎಸ್ನ ನಾಯಕರುಗಳು. ಜಿಬಿಎ ಚುನಾವಣೆಯನ್ನ ಶೀಘ್ರ ನಡೆಸುವಂತೆ ಜೆಡಿಎಸ್ ಆಗ್ರಹಿಸ್ತಾ ಇದೆ. ರಾಜ್ಯ ಚುನಾವಣಾ ಆಯೋಗದ ಆಯುಕ್ತರ ಭೇಟಿಯಾಗಿ ಮನವಿ. ರಾಜಕೀಯ ಹೋರಾಟದ ಜೊತೆಗೆ ಕಾನೂನು ಹೋರಾಟಕ್ಕೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುವ ಮುಖಾಂತರವಾಗಿ ಹೋರಾಟಕ್ಕೆ ಸಿದ್ಧತೆ. ಇವತ್ತು ರಾಜ್ಯಪಾಲರ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಲಿರುವಂತಹ ಜೆಡಿಎಸ್ನ ನಾಯಕರುಗಳು ಜಿಬಿಎ ಚುನಾವಣೆಗೆ ಕಾಲಮಿತಿಯನ್ನು ವಿಸ್ತರಿಸುವಂತೆ ಮನವಿ ಮಾಡಿತ್ತು. ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿತ್ತು ಸರ್ಕಾರ. ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಹೋರಾಟಕ್ಕೆ ಇಳಿತಾ ಇರುವಂಥದ್ದು ಜೆಡಿಎಸ್. ನೋಡಿ, ಜಿಬಿಎ ಚುನಾವಣೆ ಆಗಬೇಕು ಅಂತ ಹಿಂದೆ ಬಿಜೆಪಿ ಕೂಡ ಕೋರ್ಟ್ ಮೆಟ್ಟಿಲೇರಿತ್ತು, ಬಿಜೆಪಿ ಕೂಡ ಹೋರಾಟ ಮಾಡಿತ್ತು. ಇದೀಗ ಜೆಡಿಎಸ್ ಕೂಡ ಯಾವಾಗ ನಿಮಗೆ ಬಿಬಿಎಂಪಿ ಅನ್ನೋದಿತ್ತೋ ಆಗ್ಲೇನೆ ಚುನಾವಣೆ ಅನ್ನೋದು ಆಗಿರಲಿಲ್ಲ. ಅಲ್ಲಿ ಒಂದಲ್ಲ ಒಂದು ಕಾರಣಗಳನ್ನು ಹೇಳ್ಕೊಂಡು ವರ್ಷಾನುಗಟ್ಟಲೆ ಆದರೂ ಮುಂದಕ್ಕೆ ಹಾಕೊಂಡು ಬರ್ತಾ ಇದ್ರು. ಈಗ ಜಿಬಿಎ ಆದಮೇಲೆ ಇನ್ನೇನು ಮೇ ಎಲ್ಲ ಎಲೆಕ್ಷನ್ನು, ಇನ್ನೇನು ಏಪ್ರಿಲ್ ಎಂಡಲ್ಲಿ ಎಲೆಕ್ಷನ್ನು, ಈ ಥರದ್ದೆಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ಬಟ್ ಇವಾಗ ಇತ್ತೀಚೆಗೆ ಸರ್ಕಾರ ಮನವಿ ಮಾಡಿಕೊಂಡಿತ್ತು, ರಾಜ್ಯ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿತ್ತು. ಸ್ವಲ್ಪ ಆಗಸ್ಟ್ ನಂತರ ಈ ಅಕ್ಟೋಬರ್ ನವೆಂಬರ್ ಅಲ್ಲಿ ಆ ಸಂದರ್ಭದಲ್ಲಿ ಚುನಾವಣೆ ಆಗೋ ಥರ ಅವಕಾಶ ಮಾಡಿಕೊಡಿ. ಯಾಕಂದರೆ ಜಾತಿ ಗಣತಿ ಬೇರೆ ಆಗಿದೆ, ಆಮೇಲೆ ಸೆನ್ಸಸ್ ಬೇರೆ ಇರೋದ್ರಿಂದ ನಮಗೆ ಇಲ್ಲಿ ವರ್ಕರ್ಸ್ ಸಿಗ್ತಾ ಇಲ್ಲ, ಸಿಬ್ಬಂದಿ ಕೊರತೆ ಉಂಟಾಗ್ತಾ ಇದೆ, ಚುನಾವಣೆ ನಡೆಸೋದು ಕಷ್ಟ ಆಗತ್ತೆ. ಹಾಗಾಗಿ ಸ್ವಲ್ಪ ಮುಂದಕ್ಕೆ ಹೋಗಲಿ ಅಂತ ಅವಕಾಶವನ್ನ ಕೇಳ್ಕೊಂಡಿದ್ರು. ಯಾವಾಗ ಜಿಬಿಎ ಚುನಾವಣೆಯನ್ನು ಮುಂದಕ್ಕೆ ಹಾಕಬೇಕು ಅಂತ ಸರ್ಕಾರ ಪ್ರಯತ್ನ ಪಡ್ತಾ ಇದೆಯೋ ಇದಕ್ಕೆ ಜೆಡಿಎಸ್ ಅಲರ್ಟ್ ಆಗ್ತಾ ಇರೋದು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಈಗ ಜಿಬಿಎ ಚುನಾವಣೆ ಮುಂದಕ್ಕೆ ಹೋಗ್ತಾನೆ ಬರ್ತಾ ಇದೆ. ಅದು ಬಿಬಿಎಂಪಿ ಇದ್ದಾಗಿನಿಂದಲೂ ಅದನ್ನು ನಾವು ನೋಡ್ಕೊಂಡು ಬರ್ತಾ ಇದ್ವಿ. ಕಾನೂನು ಹೋರಾಟಕ್ಕೆ ಬಿಜೆಪಿ ಕೂಡ ಹಿಂದೆ ಪ್ಲಾನ್ ಮಾಡ್ಕೊಂಡಿದ್ದು. ಸೊ ಈಗ ಜೆಡಿಎಸ್ ಕೂಡ ಈ ಜಿಬಿಎ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಪ್ಲಾನ್ ಮಾಡ್ಕೊಳ್ತಾ ಇದೆ ಸರ್ಕಾರಕ್ಕೆ ಟಕ್ಕರ್ ಕೊಡೋದಕ್ಕೆ? ನೀತಿ ಸದ್ಯ ಜಿಬಿಎ ಎಲೆಕ್ಷನ್ಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾವೆ ರಾಜಕೀಯ ಪಕ್ಷಗಳು. ಒಂದು ಕಡೆ ಕಾಂಗ್ರೆಸ್, ಆಡಳಿತ ಪಕ್ಷವಾದಂಥ ಕಾಂಗ್ರೆಸ್ ಹಾಗೂ JDS, BJP ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಆದರೆ ಕೆಲವು ಕಾರಣಗಳನ್ನು ಕೊಟ್ಟು ಇನ್ನೊಂದಿಷ್ಟು ಸಮಯಾವಕಾಶ ಬೇಕು, ಕಾಲಾವಕಾಶ ಬೇಕು ಅನ್ನೋದು ಈಗ ರಾಜ್ಯ ಸರ್ಕಾರದ ಒಂದು ಮನವಿಯಾಗಿದೆ. ಹಾಗಾಗಿ ರಾಜ್ಯ ಚುನಾವಣಾ ಆಯೋಗಕ್ಕೂ ಒಂದಿಷ್ಟು ಕಾರಣಗಳನ್ನು ಕೊಟ್ಟು ಸಮಯಾವಕಾಶವನ್ನು ಕೋರಿರುವಂಥದ್ದು. ಅಂದರೆ ಈಗ ಸುಪ್ರೀಂ ಕೋರ್ಟು ಖಡಕ್ ಆದೇಶ ಕೊಟ್ಟಿದೆ. ಜೂನ್ ಅಂತ್ಯದೊಳಗೆ ಜಿಬಿಎ ಎಲೆಕ್ಷನ್ ಮುಗಿಸಿ ಎಂಬ ಖಡಕ್ ಆದೇಶವನ್ನು ಕೊಟ್ಟಿದೆ. ಆದೇಶಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಅಂದರೆ 5 ಪಾಲಿಕೆಗಳಲ್ಲೂ ಕೂಡ ಚುನಾವಣೆ ನಡೆಸೋದಕ್ಕೆ ಕಾಂಗ್ರೆಸ್, ಆಡಳಿತ ಪಕ್ಷವಾದಂಥ ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇತ್ತು. ಆದರೆ ಒಂದಿಷ್ಟು ಕಾರಣಗಳನ್ನು ಕೊಡ್ತಾ ಇದೆ. ಅಂದರೆ SIR ಗಣತಿಗೆ ಹೋಗ್ತಾ ಇದ್ದಾರೆ, ಜಾತಿ ಜನಗಣತಿ ನಡೀತಾ ಇದೆ, ಹಾಗಾಗಿ ಸಿಬ್ಬಂದಿಗಳನ್ನು ಅಲ್ಲಿ ನಾವು ನೇಮಕ ಮಾಡಬೇಕಾಗಿದೆ. ಇವೆಲ್ಲ ಕಾರಣಗಳನ್ನು ಕೊಟ್ಟು ಈಗ ಇನ್ನೊಂದಿಷ್ಟು ಸಮಯಾವಕಾಶ ಬೇಕು, ಸೆಪ್ಟೆಂಬರ್ವರೆಗೂ ಸಮಯಾವಕಾಶ ಬೇಕು ಅನ್ನೋದು ಕೂಡ ಈಗ ಮನವಿ ಮಾಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ JDS ನಾಯಕರು ಇದರ ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ, ರಾಜ್ಯ ಸರ್ಕಾರದ ಮನವಿಗೆ ಒಂದು ಹೋರಾಟಕ್ಕೆ ನಿಂತಿರುವಂಥದ್ದು. ಈಗಾಗಲೇ ನಿನ್ನೆ ರಾಜ್ಯ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಅಂದರೆ ರಾಜ್ಯ ಸರ್ಕಾರದ ಈ ತೀರ್ಮಾನ, ಮನವಿ ಷಡ್ಯಂತ್ರದಿಂದ ಕೂಡಿದೆ. ಚುನಾವಣೆಯನ್ನು ಮುಂದಕ್ಕೆ ಹಾಕೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ಈಗ ರಾಜ್ಯ ಚುನಾವಣಾ ಆಯೋಗಕ್ಕೆ JDS ನಾಯಕರು ಮನವಿ ಕೊಟ್ಟಿರುವಂಥದ್ದು. ಜೊತೆಗೆ ಇದೇ ರೀತಿ ಮುಂದುವರೆದಂಥ ಸಂದರ್ಭದಲ್ಲಿ ಇವತ್ತು ರಾಜ್ಯಪಾಲರನ್ನು ಭೇಟಿ ಮಾಡಿ ರಾಜ್ಯಪಾಲರಿಗೂ ಒಂದು ಮನವಿಯನ್ನು ಕೊಡುವ ಸಾಧ್ಯತೆಗಳು ಇದೆ. ಬಳಿಕ ಇದೇನಾದರೂ ಮುಂದುವರೆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೋಗುವ ಒಂದು ಎಲ್ಲ ರೀತಿಯ ಸಿದ್ಧತೆಗಳನ್ನು, ಕಾನೂನು ಹೋರಾಟ, ಅಂದರೆ ಒಂದು ಕಡೆ ರಾಜಕೀಯ ಹೋರಾಟ ಜೊತೆಗೆ ಕಾನೂನು ಹೋರಾಟ ಮಾಡೋದಕ್ಕೆ ಈಗ JDS ಕಾನೂನು ಘಟಕ ಸೇರಿದಂತೆ JDS ನಾಯಕರು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋಂಥದ್ದು. ಅಂದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಚುನಾವಣೆಗಳನ್ನು ನಡೆಸಬೇಕು. ಈಗಾಗಲೇ ಹಲವು ವರ್ಷಗಳಿಂದ ಜನಪ್ರತಿನಿಧಿಗಳು ಇಲ್ಲ, ಕಾರ್ಪೊರೇಟರ್ಗಳು ಇಲ್ಲ. ಹಾಗಾಗಿ ಬೆಂಗಳೂರು ಸಂಪೂರ್ಣವಾಗಿ ಅಭಿವೃದ್ಧಿ ಆಗ್ತಾ ಇಲ್ಲ, ಅಭಿವೃದ್ಧಿ ಕುಂಠಿತ ಆಗಿದೆ. ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡ್ರು ಕೂಡ ಮತ್ತೆ ಚುನಾವಣೆಯನ್ನು ಮುಂದಕ್ಕೆ ಹಾಕೋದು ಎಷ್ಟು ಸರಿ ಎಂಬ ಪ್ರಶ್ನೆಯನ್ನು ಈಗ JDS ಮುಂದಿಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮೂಲಕ ಕಾನೂನು ಹೋರಾಟಕ್ಕೂ ಸಿದ್ಧರಾಗಿರುವಂಥದ್ದು. ಜೊತೆಗೆ ರಾಜ್ಯ ಸರ್ಕಾರದ ಮನವಿಯನ್ನು ತಿರಸ್ಕರಿಸಬೇಕು, ಎಂದಿನಂತೆ ಚುನಾವಣೆ ನಡೆಸಬೇಕು ಅನ್ನೋದು ಕೂಡ ಈಗ JDS ನಾಯಕರ ಆಗ್ರಹ ಆಗಿರೋದಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗೆ.